ಈಗಾಗಲೇ ಕಾಂಡಿಮೆಂಟ್ಸ್ನವರು ವ್ಯಾಪಾರ ಮಾಡುವಂಥವರು ಶೋಕಾಸ್ ನೋಟಿಸ್ ಕೊಟ್ಟಿರೋಂಥದ್ದು. ಅವರು ಇದಕ್ಕೆ ಅಂದರೆ ಉತ್ತರವನ್ನು ಕೊಡಬೇಕು, ಹಣವನ್ನು ಪಾವತಿ ಮಾಡಬೇಕು ಅಂತ. ಅವರು ಜಿ ಎಸ್ ಟಿ ಅಡಿಯಲ್ಲಿ ನೋಂದಣಿ ಆಗಿದ್ದರೆ ಇಷ್ಟು ಹಣ ಬರ್ತಿದ್ದಿಲ್ವಾ ಅಂತ ಸರ್? ನೋಟಿಸಲ್ಲಿರುವಂಥಷ್ಟು ಹಣ ಅವ್ರು ಕಟ್ಟುವಂಥ ಪ್ರಮೇಯ ಬರ್ತಿದ್ದಿಲ್ವಾ ಅಂತ? ಇದು ಅಕಸ್ಮಾತ್ ರಿಜಿಸ್ಟ್ರೇಷನ್ ಆಗಿದ್ರು ಅಂತ ಹೇಳಿದ್ರೆ ಒಂದು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನುವಂಥ ಕಾನ್ಸೆಪ್ಟ್ ಬರ್ತದೆ. ಸೊ ಅವರು ತಗೊಳ್ಳುವಂತಹ ಗೂಡ್ಸ್ ಏನಿದೆ ಅದು ಹಿಂದಿನವರು ಹೋಲ್ಸೇಲರ್ಸ್ ಆಗಿರ್ಬೋದು ಅಥವಾ ದೊಡ್ಡ ಮಾರಾಟಗಾರರು ಅವರು ಪರ್ಚೇಸ್ ಮಾಡಿರುವಂಥ ಇನ್ಪುಟ್ ಟ್ಯಾಕ್ಸ್ನ ಅವರು ಕೊನೆಯದಾಗಿ ನಮ್ಮ ರಿಟೇಲರ್ಸ್ ಯಾರಿದ್ದಾರೆ ಅವ್ರಿಗೆ ಪುಷ್ ಮಾಡ್ತಾರೆ. ಸೊ ಅದು ಮಾಡುವಾಗ ಅವ್ರಿಗೆ ಫೈನಲಿ ಟ್ಯಾಕ್ಸ್ ಲಯಬಿಲಿಟಿ ಟ್ಯಾಕ್ಸ್ ಅನ್ನುವಂಥದ್ದು ಏನಿದೆ ಅದು ಪೂರ ಬರ್ತದೆ. ಆದರೆ ಅದನ್ನು ಕ್ಯಾಶಲ್ಲಿ ಕಟ್ಟುವಂಥದ್ದು ತುಂಬ ಕಡಿಮೆ ಆಗ್ತದೆ. ಆ್ಯಂಡ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂದ ಮೂಲಕ ಕಟ್ಟುವಂಥದ್ದು ಎಲ್ಲ ಅದರಲ್ಲೇ ಸುಮಾರು ಮೆಜಾರಿಟಿ ಅದರಲ್ಲೇ ಹೋಗಿ ಕ್ಯಾಶಲ್ಲಿ ಸ್ವಲ್ಪ ಕಡಿಮೆ ಆಗುವಂಥದ್ದಾಗತ್ತೆ. ಸೊ ಮುಂದಿನ ದಿನಗಳಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ಅವರಿಗೆ ಆಗುವಂತಹ ಅಡ್ವಾಂಟೇಜೇ ಇದು. ಅವ್ರಿಗೆ ಎಲ್ಲಿಂದ ಬರುತ್ತೆ ಗೂಡ್ಸು ಅಲ್ಲಿಂದ ಇನ್ಪುಟ್ ಆಗುತ್ತೆ ಟ್ಯಾಕ್ಸ್. ಸೊ ಅವ್ರಿಗೆ ಫೈನಲಿ ಟ್ಯಾಕ್ಸ್ ಲಯಬಿಲಿಟಿ ಕ್ಯಾಶಲ್ಲಿ ಬರುವಂಥದ್ದು ಕಡಿಮೆ ಇರುತ್ತದೆ. ಸರ್, ತಾವು ಕೂಡ ಆವಾಗಲೇ ಮಾತಾಡುವಂಥ ಸಂದರ್ಭದಲ್ಲಿ ಹೇಳಿದ್ರಿ, ಅಂದರೆ ಕಾಂಡಿಮೆಂಟ್ಸ್ಗಳಿಗೆ ಏನು ಶೋಕಾಸ್ ನೋಟಿಸನ್ನು ಕೊಟ್ಟಿದ್ದಾರೆ, ಯಾವ್ಯಾವ ಕಚೇರಿಯವರು ಶೋಕಾಸ್ ನೋಟಿಸನ್ನು ಕೊಟ್ಟಿದ್ದಾರೆ ಆ ಕಚೇರಿಯನ್ನು ಸಂಪರ್ಕ ಮಾಡಿ ತಾವು ಏನು ವ್ಯಾಪಾರ ಮಾಡ್ತಿದ್ರಿ, ಎಷ್ಟು ಲಕ್ಷ ವ್ಯಾಪಾರ ಮಾಡ್ತಿದ್ರಿ ಅನ್ನೋಂಥ ಮಾಹಿತಿಯನ್ನು ಕೊಟ್ಟರೆ ಆ ಶೋಕಾಸ್ ನೋಟಿಸಲ್ಲಿರುವಂಥಷ್ಟು ಹಣವನ್ನು ಕಟ್ಟುವಂಥದ್ದು ಇರೋದಿಲ್ಲ, ಅದರಲ್ಲಿ ಒಂದಷ್ಟು ಕಡಿಮೆ ಆಗತ್ತೆ ಅಂತೇಳಿ. ಅದನ್ನು ಯಾವ ಥರವಾಗಿ ಸಂಪರ್ಕ ಮಾಡಬೇಕು, ಇಲ್ಲ ಏನು ದಾಖಲೆಗಳನ್ನು ಕೊಡಬೇಕು, ಅವ್ರು ಏನು ದಾಖಲೆಗಳನ್ನು ಕೊಟ್ಟರೆ ಅವರಿಗೆ ಕಡಿಮೆ ಆಗಬಹುದು ಅಂತ? ಸೊ ಪ್ರತಿಯೊಂದು ಏರಿಯಾ ನಮ್ಮಲ್ಲಿ ಬೆಂಗಳೂರಿನಲ್ಲಿ 6 ಡಿವಿಷನ್ಗಳಿದ್ದಾವೆ. 6 ಡಿವಿಷನ್ಗಳಲ್ಲಿ ಪ್ರತಿಯೊಂದು ಡಿವಿಷನ್ನಲ್ಲಿ LGSTO ಲೋಕಲ್ GSTO ಆಫೀಸ್ ಅಂತ ಇರ್ತದೆ. ಆ ಲೋಕಲ್ GSTO ಆಫೀಸಿಂದ ಕೊಟ್ಟಿರುವಂತಹ ನೋಟಿಸಸ್. ಸೊ ಆ ಲೋಕಲ್ GSTO ಆಫೀಸಲ್ಲಿ ಇರುವಂತಹ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಅಥವಾ AC ಅಥವಾ DC ಅವರು ಅಪ್ರೋಚ್ ಆಗಿ ಈ ಎಕ್ಸ್ಪ್ಲನೇಷನ್ ಕೊಟ್ಟರು ಅಂತ ಹೇಳಿದ್ರೆ, ನಾನು ಆಲ್ರೆಡಿ ಹೇಳಿದಾಗೆ ಎಕ್ಸಾಮ್ಟೆಡ್ ಗೂಡ್ಸ್ ಇದೆ ಅಂತ ಹೇಳಿದ್ರೆ ಆ ಕೇಸು ವಿತೌಟ್ ಎನಿ ಟ್ಯಾಕ್ಸ್ ಕ್ಲೋಸ್ ಆಗುತ್ತೆ. ಆ್ಯಂಡ್ ಎರಡೂ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಎಕ್ಸಾಮ್ಟೆಡ್ ಟ್ಯಾಕ್ಸ್ ಲಯಬಿಲಿಟಿ ಏನಿದೆ ಅದನ್ನು ಕಟ್ ಮಾಡಿ ಓನ್ಲಿ ಟ್ಯಾಕ್ಸಬಲ್ ಗೂಡ್ಸ್ ಮೇಲೆ ನಾವು ಟ್ಯಾಕ್ಸ್ ಹಾಕ್ತೀವಿ. ಸೊ ಈ ಕ್ಲಾರಿಫಿಕೇಷನ್ನು ನಮ್ಮ ಡಿಪಾರ್ಟ್ಮೆಂಟ್ ಮೂಲಕನೂ ಎಲ್ಲ ನಮ್ಮ ಡಿಪಾರ್ಟ್ಮೆಂಟಲ್ಲಿರುವಂತಹ ಅಧಿಕಾರಿಗಳಿಗೆ ಇದನ್ನು ಕರೆಕ್ಟಾಗಿ ಹ್ಯಾಂಡಲ್ ಮಾಡಲಿಕ್ಕೆ ನಾವು ಹೇಳಿ ಆದಷ್ಟು ಬೇಗ ಇದನ್ನು ಸಾರ್ಟ್ ಔಟ್ ಮಾಡಲಿಕ್ಕೆ ಆಗ್ತದೆ. ಆ್ಯಂಡ್ ಇದರಿಂದ ಯಾವುದೇ ಪ್ಯಾನಿಕ್ ಆಗುವಂತಹ ಅಥವಾ ಭಯ ಪಡುವಂತಹ ಪ್ರಮೇಯ ಬರೋದಿಲ್ಲ. ಯಾಕಂದರೆ ನಮ್ಮ ಉದ್ದೇಶ ಕರೆಕ್ಟಾಗಿ ಟ್ಯಾಕ್ಸ್ ಏನು ಲಯಬಿಲಿಟಿ ಇದೆ ಆ ಲಯಬಿಲಿಟಿನ ಜನರು ಕಟ್ಟಬೇಕಾಗ್ತದೆ. ಅದು SGST ಆ್ಯಂಡ್ CGST ಮೂಲಕ ಬರಬೇಕಾಗ್ತದೆ ಅನ್ನುವಂಥ. ಈಗಾಗಲೇ ಅಂಗಡಿ ಮಾಲೀಕರು ಹೇಳ್ತಾ ಇರುವಂಥದ್ದು ಕಳೆದ 4 ವರ್ಷದಿಂದ ನಮಗೆ ನೋಟಿಸ್ ಕೊಟ್ಟಿದ್ದಿಲ್ಲ, ಈಗ ನೋಟಿಸನ್ನು ಕೊಟ್ಟು ಕಳೆದ ಒಂದು ವಾರ 15 ದಿನಗಳಿಂದ ನೋಟಿಸ್ ಕೊಟ್ಟು ಈಗ 21, 22ನೇ ತಾರೀಕೊಳಗೆ 50 ಲಕ್ಷ 60 ಲಕ್ಷ ಇಂತಹ ಅಮೌಂಟನ್ನು ಕಟ್ಟಬೇಕು ಅನ್ನೋಂತಿದ್ದಾರೆ. ನಮಗೆ GSTಯಲ್ಲಿ ಹೇಗೆ ನೋಂದಣಿಯನ್ನು ಮಾಡ್ಕೊಳ್ಬೇಕು ಅನ್ನೋಂಥದ್ದು ಗೊತ್ತಿರಲಿಲ್ಲ ಅಂತ. ಈ ಎರಡರ ಬಗ್ಗೆ ಹೇಳುವಂಥದ್ದಾದರೆ ಸೊ ನಾನು GST ಆ್ಯಕ್ಟ್ ಅಡಿಯಲ್ಲಿ ಯಾವುದೇ ವರ್ತಕನಿಗೆ 40 ಲಕ್ಷಕ್ಕಿಂತ ಜಾಸ್ತಿ ಸರ್ವಿಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ 20 ಲಕ್ಷಕ್ಕಿಂತ ಜಾಸ್ತಿ ಅವರಿಗೆ ಟ್ರಾನ್ಸಾಕ್ಷನ್ ಆಗ್ತಾಯಿದೆ ಒಂದು ಫೈನಾನ್ಷಿಯಲ್ ಇಯರಲ್ಲಿ ಅಂತ ಹೇಳಿದ್ರೆ ಅವರು ಕಡ್ಡಾಯವಾಗಿ ರಿಜಿಸ್ಟ್ರೇಷನ್ ತಗೊಳ್ಬೇಕಾಗ್ತದೆ. ಸೊ ಇಲ್ಲಿವರೆಗೂ ಆಗಿಲ್ಲ, ಬಟ್ ಮುಂದಿನ ದಿನಗಳಲ್ಲಿ ನಮ್ಮ ಉದ್ದೇಶನೂ ಅದೇ, ಆದಷ್ಟು ಎಲ್ಲರೂ ಯಾರ್ಯಾರು 40 ಲಕ್ಷಕ್ಕಿಂತ ಜಾಸ್ತಿ ಮಾಡ್ತಿದ್ದಾರೆ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಎಂಟೈರ್ ಸಿಸ್ಟಮ್ ಒಂದು ಸ್ಟ್ರಕ್ಚರ್ ಆಗಿ ಆಗ್ತದೆ. ಆ್ಯಂಡ್ ಬೇರೆ ಬೇರೆ ರೀತಿಯಲ್ಲಿ ಇದು ಪ್ರಾಬ್ಲಮ್ಸು ಆಗೋದಿಲ್ಲ ಅನ್ನುವಂಥದ್ದು ನನ್ನ ಇದು. GST ರಿಜಿಸ್ಟರ್ ಮಾಡ್ಕೊಳ್ಬೇಕು ಅಂದರೆ ಏನು ಪ್ರೊಸೀಜರ್ ಇದೆ ಸರ್? ಅದಕ್ಕೆ ತುಂಬ ದೊಡ್ಡ ಮಟ್ಟದಲ್ಲಿ ಪ್ರೊಸೀಜರ್ಸ್ ಇದೆ ಅಂತ. ಯಾಕಂದರೆ ಸಾಮಾನ್ಯವಾಗಿ ಬೇರೆ ಬೇರೆ ಊರುಗಳಿಂದ ಬಂದಿರುವಂಥವ್ರಿಗೆ GSTಯಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳೋದು ಹೇಗೆ ಅನ್ನುವಂಥ ಒಂದು ಸಾಕಷ್ಟು ಗೊಂದಲ ಇರುವಂಥದ್ದು. ಅಗೇನ್ ಲೋಕಲ್ GST ಆಫೀಸ್ ಅವರೇನೆ ಅದು ರಿಜಿಸ್ಟ್ರೇಷನ್ ಅಥಾರಿಟಿ ಆಗ್ತಾರೆ. ತುಂಬ ಸಿಂಪಲ್ ಪ್ರೊಸೆಸ್ ಇರ್ತದೆ. ಅದು ಒಂದು ಕಾಂಪೋಸಿಷನ್ ಸ್ಕೀಮ್ ಅನ್ನುವಂಥದ್ದೊಂದು ಕೂಡ ಬಂದಿದೆ. 3 ಕೋಟಿ ಒಳಗಡೆ ಅವರ ಟ್ರಾನ್ಸಾಕ್ಷನ್ ಇದೆ ಒಂದು ವರ್ಷದಲ್ಲಿ ಅಂತ ಹೇಳಿದ್ರೆ ಕಾಂಪೋಸಿಷನ್ ಸ್ಕೀಮ್ ಅಡಿಯಲ್ಲಿ ಬಂದು 3 ತಿಂಗಳಿಗೊಂದ್ಸತಿ ಅವ್ರು ನಮ್ಗೆ ಇಷ್ಟ ಆಗಿದೆ ಅನ್ನೋವಂಥದ್ದನ್ನು ಮಾತ್ರ ತೋರಿಸ್ಬೇಕಾಗ್ತದೆ. ಆನ್ಲೈನಲ್ಲಿ ಅವರ ಹೆಸರು, ಅವರ ಬೇಸಿಕ್ ಡೀಟೇಲ್ಸು, ಅವ್ರು ಇರುವಂತಹ ಡೀಟೇಲ್ಸ್ ಹಾಕಿದ್ರು ಅಂತ ಹೇಳಿದ್ರೆ ವಿತಿನ್ 3 days or 7 days ಅವರಿಗೆ ರಿಜಿಸ್ಟ್ರೇಷನ್ ಬಂದು ಬಿಡ್ತದೆ. ಈಗಾಗಲೇ ತಾವು ಕೂಡ ಹೇಳಿದ್ರಿ ಬೆಂಗಳೂರಿನಲ್ಲಿ 6 ಡಿವಿಷನ್ಗಳಿದೆ, ಸಾಕಷ್ಟು ಕಚೇರಿಗಳಿದೆ ಅಂತ. ಅಲ್ಲಿನ ಅಧಿಕಾರಿಗಳಿಗೆ ನೀವೇನಾದರೂ ಮಾಹಿತಿಯನ್ನು ಏನಾದ್ರು ಕೊಡ್ತೀರಾ ಅಂತಂದರೆ, ಯಾಕಂದರೆ ಯಾವ್ಯಾವ ವಸ್ತುಗಳಿಗೆ ಎಕ್ಸಮ್ಷನ್ ಇದೆ, ಆ ವ್ಯಾಪಾರ ಮಾಡಿರುವಂಥವ್ರಿಗೆ ಈ ಶೋಕಾಸ್ ನೋಟಿಸಲ್ಲಿರುವಂಥ ಹಣವನ್ನು ಕಟ್ಟಬಾರ್ದು ಅನ್ನೋಂಥ ಒಂದು ಸೂಚನೆ ಕೊಡಿ. ಅಂದರೆ ಯಾಕೆಂದರೆ ಸರ್ ಸಾಕಷ್ಟು ಜನ ತಾವು ಹೇಳಿದ್ರೆ ಎಕ್ಸಮ್ಷನ್ ಇರುವಂಥ ಹೂವು ಆಗಿರ್ಬೋದು, ಹಣ್ಣಾಗಿರ್ಬೋದು, ಹಾಲು, ಇಂಥ ವ್ಯಾಪಾರಿಗಳಿಗೂ ಕೂಡ 50 ಲಕ್ಷ 60 ಲಕ್ಷ ನೋಟಿಸ್ ಬಂದಿರೋದ್ರಿಂದ ಅವರೆಲ್ಲರೂ ತುಂಬ ದೊಡ್ಡ ಮಟ್ಟದಲ್ಲಿ ಪ್ಯಾನಿಕ್ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ
ಇದು ನಮ್ಮ ಕಮಿಷನರ್ ಸರ್ ಆಲ್ರೆಡಿ ಎಲ್ಲರಿಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಲೋಕಲ್ GST ಆಫೀಸರ್ಸು ಕೂಡ ಇದನ್ನು ದೇ ಹ್ಯಾವ್ ಕನ್ಸಿಡರ್ಡ್ ಇಟ್, ದೇ ಹ್ಯಾವ್ ಟೇಕನ್ ಇಟ್ ಆನ್ ಬೋರ್ಡ್. ಸೊ ಎಲ್ಲರಿಗೂ ಹೆಲ್ಪ್ ಮಾಡುವಂತಹ, ಸಹಾಯ ಮಾಡುವಂತಹ ನಿಟ್ಟಿನಲ್ಲೇ ನಾವು ಕೆಲಸ ಮಾಡಲಿಕ್ಕೆ ಮುಂದಾಗ್ತೀವಿ. ಥ್ಯಾಂಕ್ ಯು. ಅಂದರೆ ಇವಿಷ್ಟು ಕೂಡ ಕಮರ್ಷಿಯಲ್ ಟ್ಯಾಕ್ಸ್ನ ಅಡಿಷನಲ್ ಕಮಿಷನರ್ ಆಗಿರುವಂತಹ ಚಂದ್ರಶೇಖರ್ ನಾಯ್ಕ ಅವರು. ಮತ್ತು ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.